ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭವಾನಿ ರಚನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಹಬ್ಬಗಳ ಮೇಲೆ ಹಬ್ಬ. ಈ ಏಪ್ರಿಲ್ ಮೇ ಮಂತ್ ಅಲ್ಲಿ ಫುಲ್ಲು ಎಲ್ಲಾ ಕಡೆ ಜಾತ್ರೆಗಳು ಹಾಗೆ ಊರಬ್ಬಗಳು ಅಂಡ್ ಹಬ್ಬಗಳು ಇದನ್ನೇ ಸೆಲೆಬ್ರೇಟ್ ಮಾಡೋದು ಅಂಡ್ ಇದೇ ಕಂಪ್ಲೀಟ್ ಆಗಿ ಆಗೋಗಿದೆ. ಎಸ್, ಸೊ ಹಂಗಾಗಿ ಇವತ್ತಿನ ಬ್ಲಾಗ್ ಅಲ್ಲಿ ಕೂಡ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಚಿಕ್ಕ ತಿರುಪತಿಯಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವ ಹೇಗಿರುತ್ತೆ ಅಂತ. ಅಂಡ್ ಈಗ ನಾನು ಈವ್ನಿಂಗ್ ಬ್ಲಾಗ್ ಶುರು ಮಾಡಿದ್ದೀನಿ ಅಂಡ್ ಮಾರ್ನಿಂಗ್ಗೆ ಆಕ್ಚುಲಿ ಅಮ್ಮನ ಮನೆಯಿಂದ ಬಂದಿದ್ದು ನಾನು. ಅದಾದ್ಮೇಲೆ ಕಂಪ್ಲೀಟ್ಲಿ ರೆಸ್ಟ್ ಹಾಗೆ ಒಂದ್ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇತ್ತು, ಹಾಗಾಗಿ ಅದನ್ನೆಲ್ಲ ಏನು ಶೂಟ್ ಮಾಡ್ಲಿಲ್ಲ ನಾನು. ಬೈ ದ ವೇ, ಈಗ ನಾನು ನಿಮ್ಮೆಲ್ಲರ ಜೊತೆ ಚಿಕ್ಕ ತಿರುಪತಿ ಜಾತ್ರೆಗೆ ನಾವು ಕೂಡ ಹೋಗ್ತಾ ಇದೀವಿ ಅಂಡ್ ಹೇಗಿರುತ್ತೆ ಚಿಕ್ಕ ತಿರುಪತಿಲಿ ಕಂಪ್ಲೀಟ್ ದೇವ್ರ ದರ್ಶನ ಆಗಿರ್ಬೋದು, ತೇರ್ ಆಗಿರ್ಬೋದು ಎಲ್ಲಾನು ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಕಂಪ್ಲೀಟ್ ಆಗಿ ಈ ಒಂದು ಬ್ಲಾಗ್ ಅನ್ನ ನೋಡಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟವಾಗುತ್ತೆ ಅಂತ ಹೇಳ್ತಾ ಈಗ ರೆಡಿ ಆಗಿದೀವಿ. ಸೊ ಸಂಜೆ ಟೈಮ್ ಆಗಿರೋದು 6 ಗಂಟೆ. ಈಗ ರೆಡಿ ಆಗ್ತಾ ಇದೀವಿ ಅಂಡ್ ಮಳೆ ಬರೋ ತರನೇ ಇದೆ. ಸೊ ಸಿಕ್ಕಾಪಡೆ ಖುಷಿ ಆಗ್ತದೆ. ವರ್ಷದ ಮೊದಲನೇ ಮಳೆ. ಆ ವೈಬೇ ಒಂಥರ ಚಿಲ್ಲಾಗಿ ಕೂಲ್ ಆಗಿರುತ್ತೆ. ವಿ ಆರ್ ವೆರಿ ಹ್ಯಾಪಿ. ಇನ್ನು ಬಿದ್ದಿಲ್ಲ, ಸೊ ಬಿದ್ದಾದ್ಮೇಲೆ ಎಂಜಾಯ್ ಮಾಡೋಣ. ಬಟ್ ಆ ಕ್ಲೈಮೇಟ್ ಅಂತೂ ಸಿಕ್ಕಾಪಡೆ ಮುಚ್ಕೊಂಡಿದೆ, ಮಳೆ ಬರೋ ತರ ಚೆನ್ನಾಗ್ ಅನ್ಸ್ತಿದೆ. ಅಂಡ್ ಈಗ ನಾವು ರೆಡಿ ಆಗಿದೀವಿ. ಲಡ್ಡು ಪುಟ್ಟು ಕೂಡ ರೆಡಿ ಆಗಿದ್ದಾರೆ. ಲಡ್ಡು ಹಾಯ್ ಹೇಳು. ಪುಟ್ಟುಮಾ. ಸೊ ಈಗ ಹೋಗ್ತಾ ಇದೀವಿ. ನಮ್ಗಂತೂ ನಮ್ಮ ಮನೆಯಿಂದ ಚಿಕ್ಕ ತಿರುಪತಿಗೆ ನಾನು ಪ್ರತಿ ಬ್ಲಾಗ್ ಅಲ್ಲೂ ಹೇಳೋ ಹಾಗೆ ನಮ್ಗದೊಂಥರ ತುಂಬಾ ಹತ್ರವಾದ ಸ್ಪಾಟ್. ಪ್ರತಿಯೊಂದು ನಾವು ಶಾಪಿಂಗ್ ಆಗ್ಲಿ ಅಂಡ್ ನಮ್ಗೆ ಏನೇ ಬೇಕು ನೆಸೆಸಿಟಿ ಅಂಡ್ ಬೇಸಿಕ್ ನೀಡ್ಸ್ ಎಲ್ಲಾನು ನಾವು ಅಲ್ಲೇ ಹೋಗಿ ತಗೋಬರೋದು. ಅಂಡ್ ಅದ್ರಲ್ಲೂ ಜಾತ್ರೆ ಇದ್ದಾಗ ಮಿಸ್ ಮಾಡ್ಕೊಳಕ್ ಆಗುತ್ತೆ. ಸೊ ಅದಕ್ಕೆ ಹೋಗ್ತಾ ಇದೀವಿ. ಅಂಡ್ ಇದೊಂಥರ ಊರಬ್ಬ ಟೈಪ್. ನಮ್ಗೆ ಒಂದಷ್ಟು ಊರುಗಳಿಗೆ ಈ ಒಂದು ಚಿಕ್ಕ ತಿರುಪತಿ ಜಾತ್ರೆ. ಬಟ್ ನಾವ್ ಅನ್ಕೊಂಡ್ವಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾನು ಕರಿಬೇಕು ಅಂತ. ಅಂಡ್ ಈಗಷ್ಟೇ ರೀಸೆಂಟ್ ಆಗಿ ಶ್ರೀರಾಮನವಮಿ ಕೂಡ ಆಗಿರೋದ್ರಿಂದ ಅಮ್ಮ ಅಪ್ಪ ಫುಲ್ ಟಯರ್ಡ್ ಇದ್ರು. ಪ್ಲಸ್ ಅದಕ್ಕೆ ಅವ್ರಿಗೊಂದ್ ಸ್ವಲ್ಪ ಕೆಲಸ ಇತ್ತು. ಹಾಗೆ ಅಕ್ಕ ಕೂಡ ಬಿಸಿ ಇದ್ದಾರೆ. ಅವ್ರಿಗೂ ಕೂಡ ಊರಬ್ಬಗಳೆಲ್ಲ ಇರೋದ್ರಿಂದ ಮನೆ ಕ್ಲೀನಿಂಗ್ ಓಡಾಟ ಅಂತ ಎಲ್ರು ಬಿಸಿ ಇರೋದ್ರಿಂದ ಯಾರನ್ನು ನಾನು ಕರ್ದೇ ಎಲ್ಲ ಹೇಳ್ಬೇಕು ಅಂತ ಹೇಳಿದ್ರೆ ಫೈನ್, ನಾವೆಲ್ಲ ನಮ್ಮ ಫ್ಯಾಮಿಲಿನೇ ಹೋಗ್ತಾ ಇದೀವಿ. ಅಂಡ್ ಬನ್ನಿ, ನಿಮ್ಗೂ ಕೂಡ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಚಿಕ್ಕ ತಿರುಪತಿ ಜಾತ್ರೆ ಅಂತ. ಅಂಡ್ ಈ ಒಂದು ಜಾತ್ರೆ 3 ದಿನ ನಡೆಯುತ್ತೆ. ಅಂದ್ರೆ ಇವತ್ತು ಶನಿವಾರ, ಭಾನುವಾರ, ಸೋಮವಾರ 3 ದಿನವರೆಗೂ ಈ ಒಂದು ಜಾತ್ರೆ ಕಂಪ್ಲೀಟ್ ಆಗಿ ನಡೆಯುತ್ತೆ. ಸೊ ಆದ್ರೆ ಖಂಡಿತವಾಗ್ಲೂ ನಾಳೆ ನಾಳಿದ್ದು ಕೂಡ ಹೇಗಿರುತ್ತೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಈಗ ಫಸ್ಟ್ ಡೇ ಆಫ್ ಚಿಕ್ಕ ತಿರುಪತಿ ಜಾತ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಸಮ್ಮರ್ ನಲ್ಲಿ ಆದಷ್ಟು ತುಂಬಾ ಲೈಟ್ ವೇಟ್ ಡ್ರೆಸ್ ಅನ್ನು ವೇರ್ ಮಾಡಿದ್ರೆ ಕಂಫರ್ಟಬಲ್ ಆಗಿರುತ್ತೆ. ಅಂಡ್ ಈ ಒಂದು ಡ್ರೆಸ್ ನಾನೀಗ ವೇರ್ ಮಾಡಿರೋದು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ನಿಮ್ಗೂ ಕೂಡ ಇಷ್ಟ ಆಯ್ತಾ? ನೀವು ಕೂಡ ಬೈ ಮಾಡಬೇಕಾದಲ್ಲಿ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡ್ತೀನಿ. ಮಿಸ್ ಮಾಡಿದಾಗೆ ಚೆಕ್ ಇಟ್ ಔಟ್ ಮಾಡಿ ಬೈ ಮಾಡಿ. ಈ ಒಂದು ಚಿಕ್ಕ ತಿರುಪತಿ ಜಾತ್ರೆ ತುಂಬಾ ಊರುಗಳಿಗೆ ಊರಬ್ಬದ ತರ ಆಗಿರೋದ್ರಿಂದ ನಾನಾ ಕಡೆ ನೋಡೋದಕ್ಕೆ ಸಿಗುತ್ತೆ. ದೇವ್ರ ಫೋಟೋಗಳನ್ನ ಇಟ್ಟು ಅಲ್ಲಿ ಅನ್ನದಾನ ಕೂಡ ಮಾಡ್ತಾರೆ. ಹಾಗೆ ಪಾನಕ ನೀರ್ ಮಜ್ಜಿಗೆನೂ ಕೂಡ ಕೊಡ್ತಾರೆ. ಸೊ ಇದೆಲ್ಲವೂ ನಮ್ಗೆ ಈಗಿನ ಕಾಲದಲ್ಲೂ ಕೂಡ ಜಾತ್ರೆಗಳಲ್ಲಿ ಈ ಒಂದು ಹಳ್ಳಿಗಳಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೆಲ್ಲ ನಾವು ನಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಾಗ ನಿಜವಾಗ್ಲೂ ಅದರ ಅರ್ಥನೇ ಅರ್ಥಪೂರ್ಣವಾಗಿರುತ್ತೆ. ಏನಂತೀರಾ? ಸಿಕ್ಕಾಪಡೆ ಜನ ಇದ್ದಾರೆ. ನಾವು ಒಂದು 10 ನಿಮಿಷ ವೇಟ್ ಮಾಡ್ತಾ ಇದೀವಿ. ಆಮೇಲೆ ದೇವಸ್ಥಾನದೊಳಗಡೆ ಅಂತೂ ಹೋಗಿ ದೇವ್ರ ದರ್ಶನ ಮಾಡಿ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ. ಬೈ ದ ವೇ, ಈಗ ಇಲ್ಲೇ ಬಾಳೆಹಣ್ಣು ತಗೊಂಡು ಪೂಜೆ ಸಾಮಾನು ತಗೊಂಡು ತೇರಿಗೆ ಪೂಜೆ ಮಾಡೋಣ ಅಂತ. ಅದಾದ್ಮೇಲೆ ಇನ್ನು ನಾಳೆ ನಾಳಿದ್ದೆಲ್ಲ ಇದೆಯಲ್ವಾ, ಸೊ ಆಗ ಗರ್ಭಗುಡಿ ಒಳಗಡೆ ಹೋಗಿ ಪೂಜೆ ಮಾಡೋದು ಅಂತ. ಬೈ ದ ವೇ, ಈಗ ಸಿಕ್ಕಾಪಡೆ ಜನ ಇದ್ದಾರೆ. ಸೊ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ. ಅಂಡ್ ಇವತ್ತು ಹಬ್ಬ ಸುಮಾರು ಊರಿಗೆ ಹಬ್ಬ ಅಲ್ವಾ, ಸೊ ಹಂಗಾಗಿ ಅಂಡ್ ನಾವು ವೇಟ್ ಮಾಡ್ತಾ ಇದೀವಿ. ನೋಡೋಣ, ಇಲ್ಲಿಂದಲೇ ಬಾಳೆಹಣ್ಣು ತೆಗೆದು ಕಳ್ಸಿದ ಮೇಲೆ ಹಾಕೋದು ಅಂತ. ಬಾಳೆಹಣ್ಣು ತೆಗೆದು ಕಳ್ಸಿದ ಮೇಲೆ ಹಾಕೋಣ. ಹೆಂಗನ್ಸ್ತದೆ ಜಾತ್ರೆ? ದೇವರ ಗರ್ಭಗುಡಿಯಲ್ಲಿ ಹೋಗಿ ದೇವ್ರ ದರ್ಶನ ಮಾಡೋದು ಸಾಧ್ಯ ಇಲ್ಲ, ಯಾಕಂದರೆ ಅಷ್ಟು ಜನ ಇರ್ತಾರೆ. ಬಟ್ ಆದ್ರೂ ತೇರಲ್ಲಿ ದೇವರನ್ನ ಇಟ್ಟು ಪೂಜೆ ಮಾಡಿ ತೇರನ್ನು ಎಳೆದಿರುವಂತಹ ಸಂದರ್ಭ ಅಲ್ವಾ. ಸೊ ಹಾಗಾಗಿ ಸಾಕಷ್ಟು ಜನ ಈ ರೀತಿ ತೇರ ಚಕ್ರಕ್ಕೇನೆ ಕೆಳಗಡೆನೆ ಪೂಜೆ ಮಾಡ್ತಾರೆ. ಆ್ಯಂಡ್ ನಾವು ಪ್ರತಿ ವರ್ಷ ಇದೇ ರೀತಿ ಪೂಜೆ ಮಾಡೋದು ತುಂಬ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ.
ಮಕ್ಕಳನ್ನ ಕರ್ಕೊಂಡು ಜಾತ್ರೆಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಎಷ್ಟು ಸತ್ಯ ಅಲ್ವಾ? ಏನು ಮಾಡ್ತಾರೆ ಅಂದರೆ ನೋಡಿದ್ದೆಲ್ಲ ಇಷ್ಟ ಆಗುತ್ತೆ ಅವ್ರಿಗೆ, ಎಲ್ಲನೂ ಆಟ ಆಡಬೇಕು ಅನ್ನೋ ಆಸಕ್ತಿ ಇರುತ್ತೆ. ಆ್ಯಂಡ್ ಲಡ್ಡು ಬುಡ್ಡುಗೂ ಅಷ್ಟೇ, ನೋಡಿದ ತಕ್ಷಣ ಅವ್ರಿಗೆ ಮನಸ್ಸೆಲ್ಲ ಅಲ್ಲೇ ಇತ್ತು, ಇಲ್ಲೇ ಇತ್ತು, ಆಟ ಆಡಬೇಕು ಅಂತ. ಸೊ ಫೈನಲಿ ಅವ್ರಿಗೆ ಇಷ್ಟ ಆಗಿರೋ ಗೇಮ್ಸ್ ಎಲ್ಲ ಆಟ ಆಡಿದ್ದಾರೆ. ಮಗು ನೋಡ್ಕೋಬೇಕು. ಕಾರಲ್ಲೇ ಗೇಮಲ್ಲಿ ಆಡಬೇಕು ಅಂತ ಆಂಟಿ ಅಳೋದು ಆಟಾಡೋದು ಇದೇ ಮಾಡ್ತಾ ಇದ್ದಾನೆ. 50 ರೂಪಿ ಅಲ್ಲ 500 ರೂಪಿ ಕೊಟ್ಟು ಫುಲ್ ಓಲ್ಡ್ ಡೇ ಕಾರಲ್ಲಿ ಕೂತ್ಕೊಂಡು ಆಡಿಸ್ತಾನೆ. ಅಂಡ್ ಇಲ್ಲಿ ಪ್ರತಿಯೊಂದು ಗೇಮ್ಗೂ ಕೂಡ 50 ರೂಪಿ ಇದೆ. ಅದರಲ್ಲೂ ಮಕ್ಕಳ ಹತ್ರ ಆಡಿಸ್ತಾ ಇರೋ ಗೇಮ್ಗಳಿಗೆ ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ಎಲ್ಲ ಮಕ್ಕಳಿಗೂ ಆಸಕ್ತಿ ಇದೆ ಎಲ್ಲ ಗೇಮ್ಸ್ ಅಲ್ಲೂ ಆಟ ಆಡಬೇಕು ಅಂತ. ಅಂಡ್ ನಮ್ಮ ಗುಡ್ಡು ಅಂತೂ 2 ಕಾರ್ ಗೇಮಲ್ಲಿ ಆಡಿದ್ದಾನೆ. ಅಂಡ್ ವಿ ಆರ್ ವೇಟಿಂಗ್ ಫಾರ್ ನಾವ್ ದ ಬೈಕ್ ಗೇಮ್ ಅಲ್ವಾ ಬಿಡು? ಯಾವ ಗೇಮಲ್ಲಿ ಆಡಕ್ಕೆ? ಇದ್ರಲ್ಲಿ ಹೋಗ್ಬೇಕಾ? ಹೋಗ್ತೀಯಾ? ರಾಜುಗೆ ಆಲ್ರೆಡಿ ಸಿಟ್ಟು ಬಂದಿದೆ. ಯಾಕೆ ಟಯರ್ಡ್ ಆಗಿದ್ದಾರೆ ಬಿಕಾಸ್ ಅವ್ನ ಹ್ಯಾಂಡಲ್ ಮಾಡ್ಕೊಂಡು. ಅಂಡ್ ಇಲ್ಲಿ ಮಕ್ಕಳು ಕೂಡ ತುಂಬಾ ರಶ್ ಅಲ್ಲಿ ಇದ್ದಾರೆ ಎಲ್ಲ ಗೇಮ್ಸ್ ಆಟ ಆಡ್ಬೇಕು ಅಂತ. ಸೊ ಕ್ರೌಡ್ ನೋಡ್ಬೋದು ನೀವು ಪ್ಲೇಯಿಂಗ್ ಏರಿಯಾದಲ್ಲಿ ಎಷ್ಟು ಇದ್ದಾರೆ ಅಂತ. ಆ್ಯಕ್ಚುಲಿ ಜಾತ್ರೆಯಲ್ಲಿ ಎಲ್ಲರೂ ಒಂದು ಸ್ವಲ್ಪ ಜನ ಬುಡ್ಡನ್ನೇ ನೋಡ್ತಾ ಇದ್ರು, ಯಾಕಂದರೆ ಅವ್ನಿಗೆ ನಾವು ಶೂ ಬೇರೆ ಹಾಕಿರ್ಲಿಲ್ವಾ. ಸಾಕ್ಸಲ್ಲೇ ಕಂಪ್ಲೀಟ್ ಜಾತ್ರೆ ಅಲ್ಲಿ ಕೆಳಗಡೆ ಓಡಾಡ್ಕೊಂಡಿದ್ದಾನೆ. ನಾವಂತೂ ತುಂಬಾ ಹೋಲ್ಡ್ ಮಾಡಿದ್ವಿ. ಅವನಿಗೆ ಒಂಥರ ಖುಷಿ, ಮೊದಲನೇ ಸಲ ಇಷ್ಟೆಲ್ಲ ಜನಗಳನ್ನ ನೋಡ್ತಾ ಇರೋದು ಅಂತೆಲ್ಲ. ಸೊ ಆಫ್ಟರ್ ಈ ಸಲ ಆರ್ಕೆಸ್ಟ್ರಾ ಇರಲಿಲ್ಲ, ಮೇ ಬಿ ಎಲೆಕ್ಷನ್ ಕಾರಣದಿಂದ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಬದಲಿಗೆ ಈ ಒಂದು ಪ್ರೋಗ್ರಾಮ್ಸ್ ಎಲ್ಲ ಇತ್ತು. ಫ್ರೆಂಡ್ಸ್, ಮನೆಗೆ ಬಂದ್ವಿ ನಾವು. ತುಂಬಾ ಜನ ಇದ್ರು, ನೀವು ವಿಡಿಯೋದಲ್ಲೆಲ್ಲ ನೋಡಿರೋ ಹಾಗೇನೆ. ಅಂಡ್ ಜೋಡಿಕಾಯಿ ಪೂಜೆಗೆ ಕೊಡೋದವರು, ಸೊ ಅದನ್ನು ಕೂಡ ತುಂಬಾ ಚೆನ್ನಾಗಿ ಹೊಡೆದಿದೆ. ಸೊ ಈಗ ದೇವ್ರ ಹತ್ರ ಇಟ್ಟಿದ್ದೀನಿ. ಅಂಡ್ ಅಲ್ಲಿ ಬಂದು ನಾವು ಮಸಾಲೆ ಪುರಿ ಅಂಡ್ ಬೇಲ್ಪುರಿ ಎಲ್ಲ ತಿಂದ್ವಿ ಸ್ವಲ್ಪ, ಆಯ್ತಾ. ಬಟ್ ನಾನು ಅದನ್ನೇನು ಶೂಟ್ ಮಾಡ್ಕೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಕ್ರೌಡ್ ಇದ್ರು. ಅದ್ರ ಮಧ್ಯ ನಮಗೆ ಹೊಟ್ಟೆ ಹಸಿ, ಅದ್ರಲ್ಲಿ ಬುಡ್ಡುಗ್ ಬೇರೆ ತಿನ್ನಿಸ್ಕೊಂಡು ಆ ಜನಗಳ ಮಧ್ಯ ನಾನು ವಿಡಿಯೋ ಮಾಡ್ಕೊಂಡು ತಿನ್ನೋಷ್ಟು ಪೇಷನ್ಸ್ ಖಂಡಿತವಾಗ್ಲೂ ನನಗಿರ್ಲಿಲ್ಲ. ಸೊ ಅದೊಂದು ಮೂಮೆಂಟ್ ನಾನು ಮಿಸ್ ಮಾಡಿರ್ಬೋದು ಅಷ್ಟೇ. ಮಿಕ್ಕಿದ್ ಎಲ್ಲಾನು ನಿಮ್ ಜೊತೆ ಇವತ್ತಿನ ಫಸ್ಟ್ ಡೇ ಅಲ್ಲಿ ನಾವು ಹೋದಾಗ ಯಾವ ರೀತಿ ಎಲ್ಲ ಇತ್ತು ಮೂಮೆಂಟ್ ಅನ್ನೋದನ್ನ ಎಲ್ಲಾನು ಶೇರ್ ಮಾಡಿದೀನಿ ಅಂತ ನಾನು ಕೂಡ ಭಾವಿಸ್ತೀನಿ. ಅಂಡ್ ನಿಮ್ಗೂ ಕೂಡ ಎಲ್ಲ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಅಂಡ್ ಈಗ ಮನೆಗೆ ಬಂದು ಕುಕಿಂಗ್ ಮಾಡ್ತಾ ಇದ್ದೀನಿ. ನಮಗೇನು ಅಶ್ವಿಲ್ಲ, ಬಟ್ ರಾಜುಗೆ ಮುದ್ದೆ ಕಂಪಲ್ಸರಿ ಬೇಕು. ಸೊ ಮುದ್ದೆಗೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಏನಾದ್ರು ಇವಾಗ ಚಟ್ನಿ ಅಥವಾ ಸಿಂಪಲ್ ಆಗಿ ಏನಾದ್ರು ಸಾಂಬಾರ್ ಏನಾಗುತ್ತೆ ಅನ್ನೋದನ್ನ ನೋಡಿ ಮಾಡಬೇಕು. ಇದು ಸೆಕೆಂಡ್ ಡೇ ಚಿಕ್ಕತಿರುಪತಿ ಜಾತ್ರೆಗೆ ನಾವು ಹೋಗಿದ್ದು. ಸೊ ಸಂಜೆ ಹೋಗಿದ್ವಿ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಮಾವ ಕೂಡ ಮನೆಗೆ ಬಂದಿದ್ರು. ಹಾಗೆ ಒಂದಷ್ಟು ಕೆಲಸ ಇತ್ತು, ಹಾಗೆ RCB ಮ್ಯಾಚ್ ಕೂಡ ಇತ್ತು. ಬಟ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅನ್ನೋ ಹಾಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಹೀಗಿತ್ತು ಮಾರ್ನಿಂಗಿಂದ. ಬಟ್ ಸಂಜೆ ನಾವು ಹೋಗಿದ್ರಿಂದ ಸ್ವಲ್ಪ ಕತ್ಲೆ ಅನ್ನಿಸ್ತಾ ಇರ್ಬೋದು. ಆ್ಯಂಡ್ ನನ್ನ ಕ್ಯಾಮ್ರಾದಲ್ಲಿ ಸ್ಟೋರೇಜ್ ಕಮ್ಮಿ ಇರೋದ್ರಿಂದ ಸಿಕ್ಕಾಪಟ್ಟೆ ಬ್ಲರ್ ಆಗಿ ಬರ್ತಾಯಿತ್ತು. ಬಟ್ ಎನಿವೇಸ್ ಎಲ್ಲ ಕ್ಯಾಪ್ಚರ್ ಮಾಡಬೇಕು ಅಂತ ರಾಜನೇ ಶೂಟ್ ಮಾಡ್ತಾಯಿದ್ರು. ಹಾಗೆ ನಾನು ಹೋಗಿದ ತಕ್ಷಣ ಒಂದಷ್ಟು ಶಾಪಿಂಗನ್ನು ಮಾಡೋದಕ್ಕೆ ಶುರು ಮಾಡಿದೆ. ಜಾತ್ರೆಯಲ್ಲಿ ಅಷ್ಟು ವರ್ತಾಗಿರುತ್ತಾ ಇರಲ್ವಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಒಂದೇ ಸಾಮಾನ ಒಂದೇ ಅಂಗಡಿಲಿ ನೋಡೋದಿಲ್ಲ, ತುಂಬ ತರಹದ ಅಂಗಡಿಗಳಿರುತ್ತೆ. ಸೊ ನಮ್ಗೆ ಎಲ್ಲಿ ಇಷ್ಟ ಆಗುತ್ತೆ, ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ನೋಡಿ ತೊಗೊಳ್ಬೋದು. ನಾನು ಕೂಡ ಒಂದಷ್ಟು ಫ್ಯೂ ಐಟಮ್ಸನ್ನು ತೊಗೊಂಡೆ, ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ತೊಗೊಂಡೆ. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಬಟ್ ಅಲ್ಲೇನಂದರೆ ಬಾರ್ಗೇನ್ ಮಾಡೋಕ್ಕಾಗಲ್ಲ.
ಯಾಕಂದರೆ 10 ರೂಪಾಯಿ 5 ರೂಪಾಯಿಲೆಲ್ಲ ಏನು ಬಾರ್ಗೇನ್ ಮಾಡೋಕ್ಕಾಗುತ್ತೆ. ಅವ್ರಿಗೂ ಇದು ಒಂದು ಟೈಮು ಜಾತ್ರೆಗಳಲ್ಲಿ ಬಿಸ್ನೆಸ್ಸನ್ನು ಮಾಡ್ಕೊಳ್ಳೋದು. ಹಾಗೆ ಲಡ್ಡು ಬುಡ್ಡು ಕೂಡ ಅಷ್ಟೇ, ಒಂದಷ್ಟು ಫ್ಯೂ ಟಾಯ್ಸನ್ನು ಕೂಡ ತೊಗೊಂಡ್ರು. ನನಗೆ ಅದೆಷ್ಟು ಒಂದು ವರ್ತ್ ಅನ್ನಿಸ್ಲಿಲ್ಲ, ಬಿಕಾಸ್ ಮಕ್ಕಳದ್ದು ಎಲ್ಲನೂ ಅಷ್ಟೇ 100 ರೂಪಾಯಿ 150 ರೂಪಾಯಿ ಅಂತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಅದನ್ನು ಕೂಡ ತೊಗೊಂಡು, ಹಾಗೆ ಆ ದಿನ ನಾಟಕ ಕೂಡ ಇತ್ತು. ಅಲ್ಲಿ ಕೂಡ ಜನಗಳಿದ್ರು. ಇದೆಲ್ಲ ನನಗೆ ನನ್ನ ಅಪ್ಪನಿಂದ ಬಂದಿದ್ದು. ಸೊ ಈ ಜಾತ್ರೆಗಳಲ್ಲಿ ನಾಟಕಗಳನ್ನು ನೋಡೋದು, ಕಂಪ್ಲೀಟ್ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡೋದು, ಇದೆಲ್ಲ ಒಂದು ಜೀನ್ ಅನ್ನೋ ಹಾಗೆ ಅಪ್ಪನಿಂದ ಬಂದಿದ್ದು ಕೂಡ ನನಗಿದಿಲ್ಲ. ಆ್ಯಂಡ್ ಮೇಯ್ನಾಗಿ ನಾವು ಆ ದಿನ ಹೋಗಿದ್ದದ್ದು ಯಾಕೆ ಅಂತ ಹೇಳಿದ್ರೆ ಗೋಪ್ ಸೇವೆ ಅಂತ ಮಾಡ್ತಾರೆ. ಈ ದೊಡ್ಡ ತಿರುಪತಿಲೆಲ್ಲ ನಾವು ನೋಡಿದ್ದೀವಲ್ವ, ಹೆಗಲ ಮೇಲೆ ಜನಗಳು ದೇವರನ್ನು ಹೊತ್ತು ಸಾಗಿ ಆ ಒಂದು ಸೇವೆನ ಮಾಡೋದನ್ನು ನೋಡಿದ್ದೀವಿ. ಸೊ ಅದೇ ರೀತಿ ಸೇವೆನ ಕಣ್ತುಂಬಿಸ್ಕೊಳ್ಳೋದಕ್ಕೆ ಸಾವಿರಾರು ಜನ ಬಂದಿದ್ರು. ತುಂಬಾ ಚೆನ್ನಾಗಿತ್ತು, ತುಂಬ ಅದ್ಭುತವಾಗಿತ್ತು ಆ ಸೇವೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಕೂಡ ನೋಡಿ. ಇವತ್ತು ಸೆಕೆಂಡ್ ಡೇ ಚಿಕ್ಕ ತಿರುಪತಿ ದಿನ. ಸೊ ಇವತ್ತು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಏನು ವಿಶೇಷ ಇದೆ ಈ ಒಂದು ದೇವಸ್ಥಾನದಲ್ಲಿ ಅಂತ. ಇವತ್ತು ಗೋಪ್ ಸೇವೆ ಅಂತ ಮಾಡ್ತಾರೆ. ಸೊ ಈಗ ಸಮಯ ಆಗಿರೋದು ರಾತ್ರಿ 9:30. ಆದ್ರೂ ನೀವು ನೋಡ್ತಾ ಇದ್ದೀರಾ, ನಾನು ತೋರಿಸೋದಲ್ವಾ ಎಷ್ಟು ಜನ ಇದ್ದಾರೆ ಅಂತ. ಸಾವಿರಾರು ಜನ ಇದ್ದಾರೆ ಈ ಒಂದು ಸೇವೆನ ನೋಡೋದಕ್ಕೆ. ಯಾಕಂದ್ರೆ ಅಷ್ಟು ವಿಶೇಷವಾಗಿರುತ್ತೆ ಈ ಒಂದು ಸೇವೆ. ಸೊ ಹಾಗಾಗಿ ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ. ಈಗ ದೇವ್ರ ಅಲಂಕಾರ ನಡೀತಾ ಇದೆ, ಇನ್ನೇನು ಬರುತ್ತೆ. ಅಂಡ್ ಫ್ರೆಂಡ್ಸ್ ನೋಡಿದ್ರಲ್ವಾ, ನನ್ನ ಕೈಲಿ ಆದಷ್ಟು ಪ್ರಯತ್ನ ಮೀರಿ ಯಾವ ರೀತಿ ಜಾತ್ರೆ ಮಹೋತ್ಸವದಲ್ಲಿ 2ನೇ ದಿನ ಕೂಡ ಜನಗಳ ಮಧ್ಯದಲ್ಲಿ ಆ ಒಂದು ಆಸಕ್ತಿ ಇದೆಯಲ್ಲ ನೋಡಬೇಕು ಅಂತ ಪುಟ್ ಮಕ್ಕಳನ್ನು ಕೂಡ ಎತ್ಕೊಂಡು ಬಂದು ಒಂದು ಸೇವೆಯನ್ನ ಕಣ್ತುಂಬಿಸ್ಕೊಳ್ತಾ ಇದ್ರು ಗೊತ್ತಾ ಜನಗಳು. ನಮಗಂತೂ ತುಂಬಾ ಖುಷಿ ಆಯ್ತು. ನನಗೆ ಸ್ಪೆಷಲಿ ಫಾರ್ ದ ಫಸ್ಟ್ ಟೈಮ್ ಈ ಒಂದು ಸೇವೆ, ಈ ರೀತಿ ಪೂಜೆಗಳು ಅಂಡ್ ಈ ರೀತಿ ವಿಶೇಷವಾಗಿ ಮಹೋತ್ಸವನ ನೋಡಿದ್ದು ತುಂಬಾ ಖುಷಿ ಆಯ್ತು. ಸೊ ನಿಮ್ಗೂ ಕೂಡ ಖುಷಿ ಆಗಿದೆ ಅಂತ ಅನ್ಕೋತೀನಿ. ಆದಷ್ಟು ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಯಾಕಂದ್ರೆ ತುಂಬಾ ಜನಕ್ಕೆ ಆಸೆ ಇರುತ್ತೆ ಇದನ್ನೆಲ್ಲ ನೋಡ್ಬೇಕು ಅಂದ್ರೆ. ಚಿಕ್ಕ ತಿರುಪತಿ ಅಂತ ಹೇಳಿದ್ರೆ ಲೈಕ್ ದೊಡ್ಡ ತಿರುಪತಿ ಆದ್ಮೇಲೆ ಚಿಕ್ಕ ತಿರುಪತಿನೇ ಅನ್ನೋ ತರ. ಸೊ ಈ ಒಂದು ಸೇವೆ ಎಲ್ಲ ನಿಜವಾಗ್ಲೂ ಎಲ್ಲರೂ ನೋಡೋದಕ್ಕಾಗೋದಿಲ್ಲ. ಹೇಗೋ ನಮ್ಮ ಅದೃಷ್ಟ. ಸೊ ನೋಡೋದಕ್ಕೆ ಸಿಕ್ತು, ನಿಮ್ಗೂ ಕೂಡ ಶೇರ್ ಮಾಡಿದೀನಿ. ಈಗ ಸಮಯ ಆಗಿರೋದು 12 ಗಂಟೆ ಆಗಿದೆ. ಸೊ ಈಗ ನಾವು ಮನೆಗೆ ಬಂದಿದ್ದು. ಹಾಗೆ ಜಾತ್ರೆಯಲ್ಲಿ ಒಂದಷ್ಟು ಶಾಪಿಂಗ್ ಎಲ್ಲಾನು ಮಾಡಿದ್ದೀನಿ. ನನಗೆ ಏನೇನು ತಗೋಬೇಕು ಅಂತ ಅನ್ನಿಸ್ತಿತ್ತು, ಅದನ್ನ ಅಷ್ಟೇ ತಗೊಂಡಿದ್ದೀನಿ. ಬಟ್ ಆಸ್ ಆಫ್ ನೌ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ. ಸೊ ಬುಡ್ಡು ಕೂಡ ನಿದ್ದೆ ಮಾಡಿದ್ದಾನೆ. ಅವನು ಆನ್ ದ ವೇ ಬರ್ತಾನೆ ನಿದ್ದೆ ಮಾಡ್ಬಿಟ್ಟ. ಸೊ ಹಂಗೆ ಸ್ವಲ್ಪ ಈಗ ಮೇಲೆ ರೂಮಿಗೆ ಕರ್ಕೊಂಡೋಗಿ ಮಲಗಿಸೋವರೆಗೂ ಇಲ್ಲಿ ಸ್ವಲ್ಪ ಹೊತ್ತು ಮಲಗಿರ್ಲಿ ಅಂತ ಹೇಳಿ ಮಲಗಿಸಿದೀನಿ. ಅಂಡ್ ನಮ್ ಲಡ್ಡು ಕೂಡ ತುಂಬಾ ಟಯರ್ಡ್ ಆಗಿದ್ದಾರೆ. ಸೊ ರಾಜು ಫ್ರೆಶ್ ಅಪ್ ಆಗೋದಕ್ಕೆ ಹೋಗಿದ್ದಾರೆ. ಸೊ ಈಗ ಮಲ್ಕೋತೀನಿ. ಅಂಡ್ ಈ ಒಂದು ಬ್ಲಾಗ್ ಮತ್ತೆ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ. ಯಾಕಂದ್ರೆ ನಾಳೆ ಪಲ್ಲಕ್ಕಿ ಉತ್ಸವ ಕೂಡ ಇದೆ. ಸೊ ಇಲ್ಲೊಂದು ಅಲ್ಲೊಂದು ಮತ್ತೆ ಆ ದಿನದ ಬ್ಲಾಗ್ ಈ ದಿನದ ಬ್ಲಾಗ್ ಎಲ್ಲ ಬೇಡ ಅಂತ ಹೇಳಿ ಎಲ್ಲಾನು ಈ ಒಂದು ಬ್ಲಾಗ್ ಅಲ್ಲೇನೆ ನಿಮ್ ಜೊತೆ ಕಂಪ್ಲೀಟ್ ಆಗಿ ಚಿಕ್ಕ ತಿರುಪತಿ ಜಾತ್ರೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೂ ಒಂದು ಕಂಟಿನ್ಯೂಟಿ ಇರುತ್ತೆ, ಯಾವ ರೀತಿ ಎಲ್ಲ ಒಂದು ವಿಶೇಷತೆಯಿಂದ ಪಲ್ಲಕ್ಕಿಗಳ ಉತ್ಸವ ಕೂಡ ಆಗುತ್ತೆ ಅನ್ನೋದನ್ನ ನೀವು ಫರ್ದರ್ ಕೂಡ ನೋಡ್ಬೋದು ಅಂತ. ಅಂಡ್ ಏನೆಲ್ಲ ಶಾಪಿಂಗ್ ಮಾಡಿದೀನಿ, ಸೊ ಅದನ್ನ ನಿಮ್ಗೆ ಬೆಳಗ್ಗೆ ಶೂಟ್ ಮಾಡಿ ತೋರಿಸ್ತೀನಿ. ಅಂದ್ರೆ ಗುಡ್ ಮಾರ್ನಿಂಗ್. ಮತ್ತೆ ನಾನು ಮಾರ್ನಿಂಗ್ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಎದ್ದಿದ ಕೂಡಲೇ ಕಾಫಿ ಕುಡಿದು ಸೊ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಈ ಪಿಂಗಾಣಿ ಥರ ಸ್ಮಾಲ್ ಸ್ಟೋರೇಜ್ ಬಾಕ್ಸಸ್ ಥರ ಪಾಟ್ ಥರ ಬರುತ್ತಲ್ವ, ಸೊ ಇದನ್ನು ಪರ್ಚೇಸ್ ಮಾಡಿದೆ. ಒಂದು 4 ಟೈಪಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ, ನೋಡ್ತಿರ್ಬೋದು. ಈ ದೊಡ್ಡದು ಏನಿದೆ ಸೊ ಇದಕ್ಕೆ ಸಿಂಗಲ್ ಬಂದು 150. ಇನ್ನು ನಾರ್ಮಲ್ ಎಲ್ಲ ಬಂದ್ಬಿಟ್ಟು ಪೇರ್ 150 120 ಆ ಥರ ಇತ್ತು. ಬಟ್ ನಂಗೆ ವರ್ತ್ ಇಟ್ ಅನಿಸ್ತು, ಅದನ್ನು ತೊಗೊಂಡೆ. ಆಮೇಲೆ ಚಪಾತಿದು ನೀಡ್ ಮಾಡೋದಿರಲಿಲ್ಲ, ಸೊ ಅದನ್ನು ಕೂಡ ಒಂದು ತೊಗೊಂಡೆ. ಅದಕ್ಕೆ 50 ರೂಪಿ ಅಷ್ಟೇ. ಅದಾದಮೇಲೆ ಈ ರೀತಿ ಒಂದು
ಪ್ಲೇಟ್ ಹಾಗೆ ಅರ್ಶಿನ ಕುಂಕುಮದ್ದು ಈ ಸಿಲ್ವರ್ ಟೈಪಲ್ಲಿ ಬರುತ್ತೆ. ಸೊ ಅದನ್ನು ತೊಗೊಂಡೆ. ಸೊ ತುಂಬ ಚೆನ್ನಾಗಿತ್ತು. ಸೊ ಎಲ್ಲನೂ ಕಮ್ಮಿ ಬೆಲೆನೇ. ಆ್ಯಂಡ್ ಇದಕ್ಕೆ ನಾನು ಕೊಟ್ಟಿದ್ದು ಅರೌಂಡ್ 250 ಅಂತ ಅನಿಸುತ್ತೆ. ಚೆನ್ನಾಗಿತ್ತು, ತೊಗೊಂಡ್ವಿ. ಹಾಗೆ ಈ ರೀತಿ ಒಂದು ಪುಟ್ಟ ಗಣೇಶ ಕೂಡ ಬೇಕಿತ್ತು, ಅದನ್ನು ಕೂಡ ತೊಗೊಂಡೆ. ಸೊ ಇದಕ್ಕೆ ಪ್ರೈಸ್ ಬಂದು ಅರೌಂಡ್ 150 ಕೊಟ್ಟೆ. ತುಂಬ ಚೆನ್ನಾಗಿದೆ ಆ್ಯಂಡ್ ಸ್ವಲ್ಪ ವೇಟ್ ಸಹ ಇದೆ. ಆ್ಯಂಡ್ ಮಾರ್ನಿಂಗ್ ನಾವೀಗ ಮತ್ತೆ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಪಲ್ಲಕ್ಕಿ ಎಲ್ಲ ನೋಡೋದಕ್ಕೆ ಸಿಗುತ್ತೆ, ಹಾಗೆ ಹೊರಗಡೆ ಹೂವಿನ ಪಲ್ಲಕ್ಕಿಲಿ ದೇವ್ರ ದರ್ಶನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಈ ರೀತಿ ಸಾಲಾಗಿ ಪಲ್ಲಕ್ಕಿಗಳನ್ನೆಲ್ಲ ನಿಲ್ಲಿಸಿರ್ತಾರೆ. ಡೆಫಿನೆಟ್ಲಿ ಈ ಒಂದು ಎಲ್ಲ ಕ್ಲಿಪ್ಪಿಂಗ್ಸನ್ನು ನೋಡಿ ನಿಮಗೂ ಕೂಡ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಯಾರೆಲ್ಲ ಜಾತ್ರೆಗೆ ಬರೋದಕ್ಕೆ ಆಗಲಿಲ್ಲ ಅವ್ರು ಖಂಡಿತವಾಗ್ಲೂ ನೀವು ಈ ಒಂದು ವಿಡಿಯೋ ಮುಖಾಂತರ ಯಾವ ರೀತಿ ಆಯಿತು 3 ದಿನದ ಕಂಪ್ಲೀಟ್ ಚಿಕ್ಕ ತಿರುಪತಿ ಜಾತ್ರೆ ಅನ್ನೋದನ್ನು ನೋಡಿ ಸಂತೋಷ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಪಲ್ಲಕ್ಕಿಗಳನ್ನು ನೋಡೋದಕ್ಕೂ ಸಹ ನಾನಾ ಕಡೆಯಿಂದ ಜನಗಳು ಬರ್ತಾರೆ. ಅವ್ರಿಗೂ ಕೂಡ ಈ ಒಂದು ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಆ್ಯಂಡ್ ನಾವು ಕೂಡ ತುಂಬ ಕಡೆ ಕೊಡ್ತಾರೆ. ಸೊ ನಾವು ಕೂಡ ಒಂದು ಸ್ವಲ್ಪ ಪ್ರಸಾದನ ತೊಗೊಂಡು ತಿಂದು, ಆ್ಯಂಡ್ ನಂಗೆ ಲಿಟ್ರಲಿ ಟಯರ್ಡೇ ಆಗೋಗಿತ್ತು, ತಲೆನೋವು ಬಂದ್ಬಿಟ್ಟಿತ್ತು. ಸೊ 3 ದಿನದಿಂದ ಬರೋದು ಹೋಗೋದು ಜಾತ್ರೆನ ಅಟೆಂಡ್ ಮಾಡೋದು ಅಂತ. ಸೊ ಆಫ್ಟರ್ ಸ್ಟ್ರಾಂಗ್ ಆಗಿ ಒಂದು ಕಾಫಿನ ಕುಡಿದು ಅದಾದಮೇಲೆ ನಾವು ಮನೆಗೆ ಬಂದ್ವಿ. ಆ್ಯಂಡ್ ಮತ್ತೊಂದು ಸಲ ಲಡ್ಡು ಬುಡ್ಡುಗೆ ಆಟ ಆಡಿಸ್ಕೊಂಡು ಆ್ಯಂಡ್ ಅವರು ಕೂಡ ಕಂಪ್ಲೀಟ್ಲಿ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದನ್ನೆಲ್ಲ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಗೆಲ್ರಿಗೂ ಇಷ್ಟವಾಗಿದೆ ಅಂತ. ಆ್ಯಂಡ್ ಆ ಭಗವಂತ ನಿಮ್ಗೆಲ್ರಿಗೂ ಒಳ್ಳೆಯದನ್ನು ಮಾಡಲಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ. ಬಾಯ್.